ನಾನು ಮಾಡಿದ್ದ ಬಸಳೆ ಕೋಳಿ ಪುಳಿಮುಂಚಿ ರೆಸಿಪಿ ವೈರಲ್ ಆಗಿತ್ತು. ಹಾಗೆ ಇವತ್ತೊಂದೊಳ್ಳೆ ಬಸಳೆ ಕೋಳಿ ಸಾರು ಮಾಡುವ. ಬಸಳೆ ಇಷ್ಟಪಡದವರು ಕೂಡ ಹೀಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ವೈಟ್ ರೈಸ್ ಚಪಾತಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ನನ್ನಮ್ಮ ಮನೆಯಿಂದ ಬಸಳೆ ಕಳಿಸಿದ್ರು. ಹಾಗೆ ಸೊಪ್ಪು ಮತ್ತೆ ದಂಟನ್ನ ವಾಶ್ ಮಾಡಿ ಇಟ್ಟಿದ್ದೇನೆ. ಈಗ ಮಸಾಲಕ್ಕೆ 2 ಈರುಳ್ಳಿ, ಜೀರಿಗೆ, ಸಾಸಿವೆ, ಮೆಂತೆ, ಬ್ಲ್ಯಾಕ್ ಪೆಪ್ಪರ್, ಸೋಂಪು, 10 ಬ್ಯಾಡಗಿ ಮೆಣಸು, 1 ಕಪ್ ತೆಂಗಿನಕಾಯಿ ಮತ್ತೆ ಹೋಲ್ ಸ್ಪೈಸಸ್ ತಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ತೆಂಗಿನೆಣ್ಣೆ ಹಾಕಿ ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡಿ. ನಂತರ ಸ್ಪೈಸಸ್ ಹಾಕೊಳ್ಳಿ. ಈಗ ಮೆಣಸು ಹಾಕಿ ಫ್ರೈ ಮಾಡಿ. ಆನಂತರ ತೆಂಗಿನಕಾಯಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಲಿ. ಈಗ ಸ್ವಲ್ಪ ಗೋಡಂಬಿ ಹಾಕಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಹುಣಸೆ ಹಣ್ಣು, 1.5 ಸ್ಪೂನ್ ಕೊತ್ತಂಬರಿ, ಅರಶಿಣ, ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಈಗ ಬಾಣಲೆಗೆ ಸ್ವಲ್ಪ ಆಯಿಲ್, ಅರ್ಧ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಟೊಮೆಟೊ ಹಾಕಿ ಫ್ರೈ ಮಾಡಿ. ನಂತರ 3/4 kg ಚಿಕನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯೋದಕ್ಕೆ ಬಿಡಿ. ಚಿಕನ್ ಬೆಂದ ಮೇಲೆ ಬೇಯಿಸಿಟ್ಟ ಬಸಳೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ರೆಡಿ ಮಾಡಿಟ್ಟ ಮಸಾಲವನ್ನ ಸೇರಿಸ್ಕೊಳ್ಳಿ. ನೀರು ಹಾಕಿ ಹದ ಮಾಡ್ಕೊಳ್ಳಿ. ನಂತರ ತೆಂಗಿನಕಾಯಿ ಹಾಲು ಸೇರಿಸಿ. ಆಮೇಲೆ ಇದು 1 ಕುದಿ ಬಂದ್ರೆ ಸಾಕು. ಟೇಸ್ಟಿ ಬಸಳೆ ಕೋಳಿ ಸಾರು ರೆಡಿ ಆಯ್ತು. ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.